ವೀಕ್ಷಕರೇ, ಆಫ್ರಿಕನ್ ದೇಶವಾದ ಝಾಂಬಿಯಾದಲ್ಲಿ ಒಂದು ಸಣ್ಣ ನಗರದಲ್ಲಿ ಸುಮಾರು 120 ಮೆಗಾವ್ಯಾಟ್ನಷ್ಟು ಹೈಡ್ರೋ ಪವರ್ ಪ್ಲಾಂಟ್ ಇದೆ. ಇಲ್ಲಿ 200 ಕಿಲೋಮೀಟರ್ ದೂರದ ಪವರ್ ಲೈನ್ ಕನೆಕ್ಷನ್ಗಳಿವೆ. ಇಲ್ಲಿ ಸುಮಾರು 10 ಲಕ್ಷ ಮಂದಿಗೆ ವಿದ್ಯುತ್ ಪೂರೈಕೆ ಮಾಡುವಷ್ಟು ಸಶಕ್ತವಾಗಿದೆ. ವಿಸ್ತಾರವಾದ ಪೆಸಿಫಿಕ್ ಮಹಾಸಾಗರದಲ್ಲಿ ಉವಮ್ ಹೆಸರಿನ ಸಣ್ಣ ದ್ವೀಪವಿದೆ. ಇದರ ಸಮುದ್ರದೊಳಗೆ ಸದೃಢವಾದ ಇಂಟರ್ನೆಟ್ ಕೇಬಲ್ ಕನೆಕ್ಷನ್ ಇದ್ದು, ಇದು ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಜನರಿಗೆ ಇಂಟರ್ನೆಟ್ ಕಲ್ಪಿಸಲಾಗಿದೆ. ವಿಶ್ವದ ಅತ್ಯಂತ ಎತ್ತರವಾದ ಕಟ್ಟಡ ಬುರ್ಜ್ ಖಲೀಫಾಗೆ ಸುಮಾರು 39,000ಕ್ಕೂ ಅಧಿಕ ಟನ್ ಸ್ಟೀಲ್ ರೇಬರನ್ನು ಬಳಸಲಾಗಿದೆ. ಇದೆಲ್ಲ ಸರಿ, ಆದರೆ ಈ ವಿಷಯಗಳನ್ನು ಯಾಕೆ ನಮಗೆ ತಿಳಿಸ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಕಾರಣ ಇದೆ. ನೀವು ಕೇಳಿದ ಈ ವಿವಿಧ ಸಂಗತಿಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಅದು ಟಾಟಾ ಗ್ರೂಪ್. ಹೌದು, ಈ 3 ಪ್ರಾಜೆಕ್ಟ್ಗಳಿಗೆ ಟಾಟಾ ಸಹಕರಿಸಿದೆ ಹಾಗೂ ಬೆಂಬಲಿಸಿದೆ. ಅವು ಸಕ್ಸಸ್ಫುಲ್ ಆಗೋಕೆ ಟಾಟಾ ಸಹಭಾಗಿತ್ವವೇ ಕಾರಣ. ವೀಕ್ಷಕರೇ, ಟಾಟಾ ಗ್ರೂಪ್ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಹಾಗೂ ಅತಿದೊಡ್ಡ MNC ಕಂಪನಿಗಳಲ್ಲಿ ಒಂದು. ಇದಷ್ಟೇ ಅಲ್ಲ, ಈ ಟಾಟಾ ಗ್ರೂಪ್ನ ರಿಯಲ್ ಸೈಜ್ ಎಷ್ಟು ಅಂತ ಗೊತ್ತಾ? ವೀಕ್ಷಕರೇ, ಈ ವಿಡಿಯೋದಲ್ಲಿ ಟಾಟಾದ ವ್ಯಾಪ್ತಿ ಹಾಗೂ ಗಾತ್ರದ ಬಗ್ಗೆ ನೀವೇನಾದರೂ ತಿಳಿದುಕೊಂಡ್ರೆ ಬೆಕ್ಕಸ ಬೆರಗಾಗುವುದು ಖಂಡಿತ. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಟಾ ಗ್ರೂಪ್ನ ಸಂಸ್ಥಾಪಕರು ಜಮ್ಸೆಡ್ಜಿ ಟಾಟಾ. ಗುಜರಾತ್ ಮೂಲದ ಇವರು 1968ರಲ್ಲಿ ಮೊದಲ ಬಾರಿಗೆ ಟಾಟಾವನ್ನು ಹುಟ್ಟುಹಾಕಿದ್ರು. ಅವತ್ತು ಕೇವಲ ಅವರು 21,000ನ ಇನ್ವೆಸ್ಟ್ ಮಾಡಿ ಹುಟ್ಟಾಕ್ದಂಥ ಈ ಒಂದು ಟಾಟಾ ಸಂಸ್ಥೆ ಇವತ್ತು 150 ವರ್ಷಗಳ ಬಳಿಕ ಸುಮಾರು 40ಕ್ಕೂ ಹೆಚ್ಚು ಇತರೆ ಸಂಸ್ಥೆಗಳ ಜೊತೆ ಬೆರೆತು ಹೌತ್ ಗ್ರೂಪ್ ಆಗಿ ಬೆಳೆದಿದೆ. ಇವತ್ತು ಇದರ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ ಸುಮಾರು ಭರ್ತಿ 23.4 ಲಕ್ಷ ಕೋಟಿ ಅಂದರೆ ನೀವು ನಂಬಲೇಬೇಕು. ಹಾಗೂ ಇವತ್ತು ಟಾಟಾ ಗ್ರೂಪ್ ಕೇವಲ ಭಾರತದ ಹಾಗೂ ಏಷ್ಯಾ ಮಾತ್ರವಲ್ಲದೆ ವಿಶ್ವದ ಇತರೆ 100ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಇದು ನೆಲೆಯಾಗಿದೆ. ಇದರಲ್ಲಿ ಕೆಲಸ ಮಾಡುವಂಥ ನೌಕರರ ಸಂಖ್ಯೆ ಸುಮಾರು 9,30,000ಕ್ಕೂ ಹೆಚ್ಚು ಜನ. ವೀಕ್ಷಕರೇ, ಟಾಟಾ ಗ್ರೂಪ್ನ ಸ್ಕೋಪ್ ಇವತ್ತು ಬಹುದೊಡ್ಡದು. ಟಾಟಾದ ಅತಿ ದೊಡ್ಡ ಶಾಖೆ TCS ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಇದರ ಒಟ್ಟಾರೆ ಮಾರ್ಕೆಟ್ ಕ್ಯಾಪ್ಸ್ ಸುಮಾರು 12 ಲಕ್ಷ ಕೋಟಿಗಷ್ಟಿದೆ. 1968ರಲ್ಲಿ ಶುರುವಾದ ಈ ಒಂದು ಸಂಸ್ಥೆ IT ಹಾಗೂ ಕನ್ಸಲ್ಟೆನ್ಸಿ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದೆ. ವಿಶ್ವದಾದ್ಯಂತ ಇದು ಸುಮಾರು 40 ದೇಶಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸಿಕೊಂಡಿದೆ. ಇದರ ಎಲ್ಲ ವಿಧವಾದ ಒಟ್ಟು ಉದ್ಯೋಗಗಳ ಸಂಖ್ಯೆ 6 ಲಕ್ಷ ದಾಟಿದೆ. 2021-22ರ ಸರಾಸರಿ ನೆಟ್ ಇನ್ಕಮ್ ಸುಮಾರು $5 ಬಿಲಿಯನ್ ಹೆಚ್ಚು. ಅಂದರೆ ಇದು ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 39,450 ಕೋಟಿಗೂ ಸಮೀಪದ ಮೊತ್ತ. ಅಸೆಂಚರ್ ಇನ್ಫೋಸಿಸ್ ಬಳಿಕ ಲಾರ್ಜೆಸ್ಟ್ IT ಸಂಸ್ಥೆ ಅಂತ ಗುರುತಿಸಿಕೊಂಡಿದೆ. ಇಷ್ಟು ಬೃಹತ್ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವಂಥ TCS ಅಸಲಿಗೆ ಎಂಥ ಕೆಲಸ ಏನು ಮಾಡುತ್ತೆ? ಅದರ ಜವಾಬ್ದಾರಿಗಳು ನೋಡೋದಾದರೆ ಅದು IT ಕನ್ಸಲ್ಟೆನ್ಸಿಯಲ್ಲಿ ಮುಖ್ಯವಾಗಿ ನಿರ್ವಹಿಸೋದರಲ್ಲಿ ಭಾರತೀಯ ಪಾಸ್ಪೋರ್ಟ್ ಕೂಡ ಒಂದು. ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿಂದ 10ರಿಂದ 15 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ಪಾಸ್ಪೋರ್ಟ್ನ ಪಡಿಬೇಕು ಅಂದರೆ ಎಷ್ಟೋ ತ್ರಾಸದ ಕೆಲಸ ಹಾಗೂ ಅದು ವಿಪರೀತ ಸಮಯವನ್ನು ಕೂಡ ತೆಗೆದುಕೊಳ್ಳುತ್ತಿತ್ತು. ಆದರೆ ಈ ಕೆಲಸವನ್ನು TCS ಎಷ್ಟೋ ಸರಳ ಹಾಗೂ ಸುಲಭಗೊಳಿಸಿದೆ. ಭಾರತೀಯ ಪಾಸ್ಪೋರ್ಟ್ ಮೇಕಿಂಗ್ ಉಸ್ತುವಾರಿ ಪಡೆದಂಥ TCS ತನ್ನ ಅತ್ಯಾಧುನಿಕ ಕಾರ್ಯವಿನ್ಯಾಸ ಹಾಗೂ ಸುಧಾರಿತ ಪ್ಲಾಟ್ಫಾರ್ಮ್ ಅನುಸರಿಸಿ ಪಾಸ್ಪೋರ್ಟ್ ಪ್ರಕ್ರಿಯೆಯನ್ನು ಬಹು ಬೇಗ ಮುಗಿಸಿ ಅನೇಕರಿಗೆ ಸಹಕಾರಿಯಾಗಿದೆ. ಇನ್ನು ಈ TCSನ ಹೊರತುಪಡಿಸಿದರೆ ಟಾಟಾ ಗ್ರೂಪ್ನ ಇನ್ನೊಂದು ಬೃಹತ್ ಶಾಖೆ ಅಂದರೆ ಅದು ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸ್ ಇವತ್ತು ವಿವಿಧ ಬಗೆಯ ವಾಹನಗಳನ್ನು ತಯಾರಿಕೆಯಲ್ಲಿ ದೊಡ್ಡ ಸಂಸ್ಥೆ ಅಂತ ಗುರುತಿಸಿಕೊಂಡಿದೆ. ಇವತ್ತು ಭಾರತ ಮಾತ್ರವಲ್ಲದೆ ವಿಶ್ವದ 150ಕ್ಕೂ ಹೆಚ್ಚು ದೇಶಗಳಲ್ಲಿ ಇದು ತನ್ನ ಸೇವೆಯನ್ನು ನೀಡ್ತಾ ಇದೆ. 1945ರ ಮೊದಲಲ್ಲಿ ಶುರುವಾದಂಥ ಈ ಸಂಸ್ಥೆ ಇವತ್ತು 10 ಸಾವಿರಾರು ಉದ್ಯೋಗಿಗಳನ್ನು ಒಳಗೊಂಡಂಥ ಬೃಹತ್ ಸಂಸ್ಥೆ. ಇವತ್ತು ಇದರ ಒಟ್ಟಾರೆ ವ್ಯಾಲ್ಯೂಯೇಷನ್ ಸುಮಾರು $39 ಬಿಲಿಯನ್ ಅಧಿಕ. TCS ಹಾಗೂ ಟಾಟಾ ಮೋಟರ್ಸ್ ಅಲ್ಲದೆ ಇತರೆ ಇಂಥ 10 ವಿಭಾಗಗಳನ್ನ ತೆರೆದಿದೆ. ಉದಾಹರಣೆಗೆ ಅದರ ಟಾಟಾ ಸ್ಟೀಲ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಹಾಗೂ ಬಿಲ್ಡಿಂಗ್ ಶಾಖೆಯಲ್ಲಿ ಪ್ರಧಾನವಾಗಿ ಗುರುತಿಸಿಕೊಂಡಿರೋದು. ಟಾಟಾ ಸ್ಟೀಲ್ ಕಳೆದ 3-4 ದಶಕಗಳಿಂದ ಮುಂದುವರಿಯುತ್ತಾ ಬಂದಿರುವ ಸಂಸ್ಥೆ. ಇದು ಕೂಡ ಸುಮಾರು 50 ದೇಶದಲ್ಲಿ ತನ್ನ ಸೇವೆಯ ಹಸ್ತ ಚಾಚಿದೆ. ಇದಷ್ಟೇ ಅಲ್ಲದೆ ಟಾಟಾ ಇವತ್ತು ರಿಟೈಲ್ ಹಾಗೂ ಕನ್ಸ್ಯೂಮರ್ ಫೀಲ್ಡ್ನಲ್ಲೂ ಹೆಸರಾಗಿದೆ. ಟಾಟಾ ಕನ್ಸ್ಯೂಮರ್ ಉತ್ಪಾದಕಗಳಲ್ಲಿ ಅದರ ಟಾಟಾ ಸ್ಟೀಲ್, ಟಾಟಾ ಸಾಲ್ಟ್, ಟೈಟಾನ್, ಕ್ರೋಮಾ, ಸ್ಟಾರ್ಬಕ್ಸ್ ಮುಂತಾದವುಗಳು ಪ್ರಮುಖ ಬ್ರ್ಯಾಂಡ್ಗಳು ಅಂತ ಕರೆಸಿಕೊಂಡಿವೆ.
ಟಾಟಾ ಇಲ್ಲಿನ ಟೂರಿಸಂ ಕ್ಷೇತ್ರಗಳಲ್ಲಿ ಕೂಡ ತನ್ನ ಸಿಂಹಪಾಲನ್ನು ಸಾಧಿಸಿದೆ. ಪ್ರತಿಷ್ಠಿತ ತಾಜ್ 5 ಸ್ಟಾರ್ ಹೋಟೆಲ್ಗಳ ಬಗ್ಗೆ ನೀವು ಕೇಳೇ ಇದ್ದೀರಿ. ಇದು ಕೂಡ ಟಾಟಾ ನಿಯಂತ್ರಣದಲ್ಲೇ ಇರೋದು. ಇಲ್ಲಿಂದ ಬರುವ ಆದಾಯದಲ್ಲಿ ಟಾಟಾ ಏಕಸ್ವಾಮ್ಯತೆ ಹೊಂದಿದೆ. ಇದಲ್ಲದೆ ಟಾಟಾ ದೇಶದ 16 ವಿವಿಧ ಮುಖ್ಯ ಹೋಟೆಲ್ ಒಡೆತನದಲ್ಲಿ ತನ್ನ ಪಾಲನ್ನು ಹೊಂದಿದೆ. ಏರ್ ಏಷ್ಯಾ, ಏರ್ ಇಂಡಿಯಾ ಮುಂತಾದ ಫ್ಲೈಯಿಂಗ್ ಸೆಕ್ಟರ್ಗಳು ಕೂಡ ಟಾಟಾ ನಿಯಂತ್ರಣದಲ್ಲೇ ಇದ್ದಾವೆ. ಈ ಮೂಲಕ ಟ್ರಾವೆಲಿಂಗ್ ಕ್ಷೇತ್ರಗಳಲ್ಲಿ ಕೂಡ ತನ್ನ ಬೆಂಚ್ ಮಾರ್ಕನ್ನು ಹೊಂದಿದೆ. ಇವುಗಳು ಹೊರತಾಗಿ ಟಾಟಾ ಗುರುತಿಸಿಕೊಂಡಿರುವ ಇನ್ನೊಂದು ಸೆಕ್ಟರ್ ಅಂದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರ. ಟಾಟಾ ಹೌಸಿಂಗ್, ಟಾಟಾ ಪವರ್ ಮುಂತಾದವುಗಳು ಕೂಡ ಟಾಟಾ ಹೂಡಿಕೆ ಮಾಡಿ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ವಿಶ್ವದ ದೊಡ್ಡ ದೊಡ್ಡ ಪವರ್ ಪ್ರಾಜೆಕ್ಟ್ಗೆ ಟಾಟಾ ನೆರವಾಗಿದೆ. ನಾವು ವಿಡಿಯೋದ ಆರಂಭದಲ್ಲಿ ಉಲ್ಲೇಖ ಮಾಡಿದಂತೆ ಝೇಂಬಿಯಾ ಹೈಡ್ರೋ ಪವರ್ ಪ್ಲಾಂಟ್ ಕೂಡ ಟಾಟಾದ ಸಹಭಾಗಿತ್ವದಿಂದಲೇ ಜರುಗಿರೋದು. ಟಾಟಾ ಟೆಲಿಕಾಂ, ಟ್ರಾನ್ಸ್ಪೋರ್ಟ್, ಏವಿಯೇಷನ್, ಸ್ಟೀಲ್, ಫಿನಾನ್ಸ್, ಟ್ರೇಡಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಇಂಥ ಹಲವು ಉದ್ಯಮೀಯ ಪ್ರಕಾರಗಳಲ್ಲಿ ಟಾಟಾ ತನ್ನ ಜಾಲವನ್ನು ಚಾಚಿದೆ. ಈ ಟಾಟಾದ ಒಟ್ಟಾರೆ ಕಂಬೈನ್ಡ್ ಆದಾಯದಲ್ಲಿ ಸುಮಾರು 60%ಕ್ಕೂ ಹೆಚ್ಚಿನ ಭಾಗ ಭಾರತದ ಹೊರಗಿನಿಂದಲೇ ಹರಿದು ಬರುತ್ತೆ. ಟಾಟಾದ ಎಷ್ಟೋ ಸೇವೆಗಳು ಭಾರತಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಹೊರ ದೇಶಗಳಿಗೆ ಸಲ್ಲಿಕೆಯಾಗ್ತವೆ. ಉದಾಹರಣೆಗೆ ನಾವು ಈಗ TCS ಸಂಸ್ಥೆ ಬಗ್ಗೆ ಹೇಳೋದಾದರೆ ಅದರ ಒಟ್ಟಾರೆ ಆದಾಯದಲ್ಲಿ ಭಾರತದ ಕೊಡುಗೆ ಕೇವಲ 5-6% ಮಾತ್ರ. ಮಿಕ್ಕ 95% ಅದು ವಿದೇಶದಿಂದ ತನ್ನ ರೆವೆನ್ಯೂವನ್ನು ಜನರೇಟ್ ಮಾಡುತ್ತೆ. ಇದರಿಂದ ನಾವೆಲ್ಲ ಅರ್ಥೈಸಿಕೊಳ್ಳಬೇಕಾದ ಒಂದು ಮುಖ್ಯ ಅಂಶ ಏನಂದರೆ ಟಾಟಾ ಸಂಸ್ಥೆ ಹೇಗೆ ಭಾರತದಲ್ಲಿ ಸ್ಥಾನಮಾನ ಇದೆಯೋ ವಿದೇಶಗಳಲ್ಲೂ ಕೂಡ ಪೂಜ್ಯ ಸ್ಥಾನಮಾನ ಎಂಬುದು. ಇದಕ್ಕೆಲ್ಲ ಕಾರಣ ಟಾಟಾ ಗ್ರೂಪ್ನ ನಿಷ್ಠೆ ಹಾಗೂ ಗುಣಮಟ್ಟದ ಸೇವೆ. ರತನ್ ಟಾಟಾ ಕೇವಲ 10 ವರ್ಷದಲ್ಲಿ 16 ದೇಶಗಳ ವಿವಿಧ ಬ್ರ್ಯಾಂಡ್ಗಳ ಜೊತೆ ಟಾಟಾವನ್ನು ಕೊಲ್ಯಾಬರೇಟ್ ಮಾಡಿ ಅದರ ವ್ಯಾಪ್ತಿಯನ್ನು ಹೆಚ್ಚಿಸಿದ ಕೀರ್ತಿ ಹಾಗೂ ಖ್ಯಾತಿ ಎರಡರದ್ದೂ ಕೂಡ ಪಡೆದರು. ಇದಷ್ಟೇ ಅಲ್ಲದೆ ಟಾಟಾ ಇವತ್ತು ಇ-ಕಾಮರ್ಸ್ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿದ್ದು ಪ್ರಗತಿಯತ್ತ ಸಾಗ್ತಾ ಇದೆ. ಈ ಕಾಮರ್ಸ್ ಇವತ್ತು ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕ್ರಾಂತಿಗಳಲ್ಲಿ ಒಂದು. ಟಾಟಾ ಬಹುಬೇಗ ಟಾಟಾ ನ್ಯೂ ಎಂಬ ಆ್ಯಪ್ ಕೂಡ ಡೆವಲಪ್ ಮಾಡಿತ್ತು. ಇದು ಕೂಡ ಅಮೆಜಾನ್, ಮೀಶೋನಂತೆ ಆನ್ಲೈನ್ ಶಾಪಿಂಗ್ ಆ್ಯಪ್. ಈ ಟಾಟಾ ನ್ಯೂ ಅನೇಕ ಶಾಪಿಂಗ್ಗೆ ಅನುಮತಿ ಕೂಡ ನೀಡಿತ್ತು. ವೀಕ್ಷಕರೇ, ಕೊನೆಯದಾಗಿ ಟಾಟಾ EV ಕ್ಷೇತ್ರಗಳಲ್ಲೂ ಕೂಡ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. EV ಎಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ಟಾಟಾ ತನ್ನ ಎಲೆಕ್ಟ್ರಿಕ್ ವಾಹನಗಳ ಬಿಕರಿಯಲ್ಲೂ ಕೂಡ ಭಾರೀ ಸದ್ದನ್ನು ಮಾಡುತ್ತಿರುವ ಸಂಸ್ಥೆ. 2021ರಲ್ಲಿ ಭಾರತದಲ್ಲಿ ಸೇಲ್ ಆದಂಥ ಸುಮಾರು 13,000 EV ವಾಹನಗಳಲ್ಲಿ ಸುಮಾರು 11,000 ಟಾಟಾಗೆ ಸೇರಿದೆ. ಇಂಧನದ ಬೆಲೆ ಗಗನಕ್ಕೆ ಏರುತ್ತಿರುವ ಸಮಯದಲ್ಲಿ ಅನೇಕರಿಗೆ ವಿದ್ಯುತ್ ಚಾಲಿತ ಹಾಗೂ ಬ್ಯಾಟರಿ ಚಾಲಿತ ವಾಹನಗಳನ್ನು ಬಳಸೋದಕ್ಕೆ ಹಾಗೂ ಖರೀದಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಬೆಳವಣಿಗೆ ಲಾಭ ಪಡೆದಂಥ ಟಾಟಾ ತಾನು ಈಗ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಲೀಸ್ ಮಾಡ್ತಿದೆ. ಭಾರತೀಯ ಮಾರುಕಟ್ಟೆಯಲ್ಲಿ ಟಾಟಾ ಬ್ಯಾಟರಿ ಚಾಲಿತ ವಾಹನಗಳ ವಿಲೇವಾರಿಯಲ್ಲಿ 80% ಪಾಲನ್ನು ಹೊಂದಿದೆ. ವೀಕ್ಷಕರೇ, ಟಾಟಾ ಸಂಸ್ಥೆ ಇವತ್ತು ವಿಶ್ವದ ಎದುರು ಭಾರತವನ್ನು ಪ್ರತಿನಿಧಿಸ್ತಾ ಇದೆ. ಭಾರತದ ಹೆಮ್ಮೆಯ ಸಂಸ್ಥೆಯಾಗಿ ಇವತ್ತು ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಜ್ವಲಿಸುತ್ತಿರುವ ಈ ಟಾಟಾ ದೇಶದ ಹೆಮ್ಮೆ ಸಂಸ್ಥೆಗಳಲ್ಲಿ ಒಂದು. ವೀಕ್ಷಕರೇ, ಇದಿಷ್ಟು ಈ ಟಾಟಾ ಸಂಸ್ಥೆ ಕುರಿತು ಒಂದಷ್ಟು ಮಾಹಿತಿ.